ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕೆಲವೊಂದು ವಿಚಾರಗಳು ಎಷ್ಟೊಂದು ಪ್ರಭಾವಿತ ಬೀರ್ತಿದೆ ಅಂದರೆ ಅದನ್ನ ನಾವು ಬ್ಲೈಂಡಾಗಿ ಫಾಲೋ ಮಾಡ್ತಿದ್ದೀವಿ. ಇದರಿಂದ ನಾನು ಏನು ಹೊರತಾಗಿಲ್ಲ. ಇಂಥ ಒಂದು ಅನುಭವನ ಹಂಚ್ಕೊಳ್ಳೋಕ್ಕೆ ಈ ದಿನ ಈ ಸಣ್ಣ ವಿಡಿಯೋ ನಿಮ್ಮ ಮುಂದೆ ಇಡ್ತಿದ್ದೀನಿ. ಅದೇನಂದ್ರೆ ನಿಮ್ಮ ಎಲ್ಲರ ಸಮಸ್ಯೆ ಆದ ಏರ್ ಫಾಲ್. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಏರ್ ಮೆಡಿಸಿನ್ ಬಗ್ಗೆ ನನಗೆ ಹೇಳಿದ್ರು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೂ ಒಂದು ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗ್ತಿದೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಏರ್ ಮೆಡಿಸಿನ್ ಬಗ್ಗೆ ತಿಳ್ಕೊಂಡು ಅದು ನನಗೂ ಹೇಳಿದ್ರೆ ಇದನ್ನೊಂದ್ಸತಿ ನೀನು ಟ್ರೈ ಮಾಡು ಅಂತ. ಈ ಲೊಕೇಶನ್ ಹೆಂಗೋ ಡೆಲ್ಲಿಲಿರೋದ್ರಿಂದ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೋದೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋ ವ್ಯಕ್ತಿಯ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವ್ಯಕ್ತಿಯ ಹೆಸರು ಸಲ್ಮಾನ್ ಅಂತ. ನೀವು ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಇವ್ರ ಏರ್ ಫಾಲ್ ಟ್ರೀಟ್ಮೆಂಟು ಇನ್ಸ್ಟಾ ರೀಲ್ಸಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಈಗ ನಾವು ಟ್ರೀಟ್ಮೆಂಟ್ ಕೊಡೋ ಅಂಥ ಪ್ಲೇಸಲ್ಲಿ ಇದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನಮಸ್ತೆ ಅವ್ರನ್ನ, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಹ್ಯಾಪಿ ಅರ್ನಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇಲ್ಲಿ ಎಂಟ್ರೆನ್ಸಲ್ಲಿ ಕೂತಿದಾರಲ್ಲ ಈ ವ್ಯಕ್ತಿಗಳು ನಮ್ಮ ಕಡೆಯಿಂದ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಳಗಡೆ ಬಂದಮೇಲೆ ನೋಡಿ ಹೇಗಿದೆ ಅಂತ. ಈಗ ನೋಡಿ ನಾವು ಒಳಗಡೆ ಬಂದಿದ್ದೀವಲ್ಲ, ಈ ಶೆಡ್ ಥರ ಇದೆಲ್ಲ, ಇಲ್ಲೇ ನಮಗೆ ಟ್ರೀಟ್ಮೆಂಟ್ ಕೊಡೋದು. ನಮ್ಮ ರೈಟ್ ಸೈಡ್ ಕಾಣ್ತಿರೋದೆಲ್ಲ ವೆಲ್ಡಿಂಗ್ ಶಾಪು, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ಕೊತಿರ್ತಾರೆ. ಇದನ್ನ ನೋಡಿ ಭಯ ಪಡಬೇಡಿ, ಇಲ್ಲೇ ಅವ್ರಿಗೆ ಹೇರ್ ಟ್ರೀಟ್ಮೆಂಟ್ ಕೊಡೋದು. ಹೀಗೆ ನಾವು ಆ ಕೊನೆ ಗಂಟೆ ನಡ್ಕೊಂಡು ಹೋಗಬೇಕು. ಆ ಲಾಸ್ಟಲ್ಲಿ ಏರ್ ಟ್ರೀಟ್ಮೆಂಟ್ ಕೊಡ್ತಿರೋದು. ಈಗ ನಮ್ಮ ಆಪೋಸಿಟ್ ನಡ್ಕೊಂಡು ಬರ್ತಿದ್ದಾರಲ್ಲ ಇವರೆಲ್ಲ ಏರ್ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರ್ತಿರೋದು. ಇಲ್ಲೊಂದು ಶೆಡ್ ನೋಡ್ತಿದ್ರಲ್ಲ, ಒಳಗಡೆನೂ ಫ್ಲೋರ್ ಇದೇ ಥರನೇ ಇರ್ತದೆ. ಈ ಶೆಡ್ ಒಳಗಡೆ ಆ ಏರ್ ಟ್ರೀಟ್ಮೆಂಟ್ ತೊಗೊಂಬಿಟ್ಟು ಬರಬೇಕಾದಾಗ ಅವ್ರು ಹೇಳ್ತಾರೆ 10 ನಿಮಿಷ ಬಿಟ್ಕೊಂಡು ನಿಮ್ಗೆ ಹೆಡ್ ವಾಶ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಬಂದಿರೋರೆಲ್ಲ ಇಲ್ಲೊಂದು 10 ನಿಮಿಷ ನಿಂತ್ಕೊಂಡು ಇಲ್ಲೇ ಹೆಡ್ ವಾಶ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿ ತಲೆಗೆ ಬ್ಯಾಂಡ್ ಕಟ್ಟಿದಾರಲ್ಲ, ಅದಷ್ಟೇ. ಹೇರ್ ಟ್ರೀಟ್ಮೆಂಟ್ ಆದಮೇಲೆ ಆ ಔಷಧಿ ಮುಖದ ಮೇಲೆ ಬರೆದ ಹಾಗೆ ಆ ಔಷಧಿನ ಆ ಬ್ಯಾಂಡ್ ಅಲ್ಲೇ ತಡೀತದೆ. ಅಲ್ಲಿ ನೋಡಿ ಇಬ್ಬರು ಹೆಡ್ ವಾಶ್ ಮಾಡ್ತವ್ರಲ್ಲ, 10 ನಿಮಿಷ ಬಿಟ್ಕೊಂಡು ನಾವು ಹೆಡ್ ವಾಶ್ ಮಾಡಲೇಬೇಕು. ಈಗ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಜನ ಏನು ಇಷ್ಟೊಂದು ಕಮ್ಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬಂದಿರ್ಬೋದು. ಈ ರೀತಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ಟೈಮ್ 4:15 ಆಗ್ತಾ ಬರ್ತಿದ್ದಲ್ಲ, ಅದಕ್ಕೆ ಈಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಇದ್ರ ಒಳಗಡೆ ನಮಗೆ ಏರ್ಸ್ಗೆ ಟ್ರೀಟ್ಮೆಂಟ್ ನಡೆಯೋದು. ಇದನ್ನ ನೋಡಿ ನೀವು ಶಾಕ್ ಆಗಬೇಡಿ, ಇದು ಗೋಡನ್ನೇ, ಅದೇ ಟ್ರೀಟ್ಮೆಂಟ್ ಇಲ್ಲೇ ನಡೀತದೆ. ಅದೇನದು ಇಂಥ ಪ್ಲೇಸಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಹೌದು, ಇಲ್ಲಿ ಬರೋ ಜನಕ್ಕೆ ಈ ಥರ ದೊಡ್ಡ ಗೋಡನ್ ಆದ್ರೇ ಸೆಟ್ ಆಗೋದು. ಯಾಕಂದರೆ ಅಷ್ಟೊಂದು ಜನ ಬರ್ತಾರೆ. ಈಗ ಟೈಮ್ ನಿಮಗೆ ಗೊತ್ತಲ್ಲ, 4:15 ಆಗ್ತಿದೆ, ಆದರೂ ಇಷ್ಟೊಂದು ಜನ ಇದ್ದಾರೆ. ಇದು ಕ್ಲೋಸಿಂಗ್ ಟೈಮು. ನಾವು ಮೊದಲಿಗೆ ಒಳಗಡೆ ಬಂದಿದ ತಕ್ಷಣ ಇವ್ರದ್ದು ಓನ್ ಬ್ರ್ಯಾಂಡ್ ಇದೆ ಆಯಿಲ್ಲು, ತಲೆಗೆ ಹಚ್ಕೊಳ್ಳೋದು. ಇದು ಹಚ್ಕೊಂಡ್ರೆ ಹೇರ್ ಬರ್ತದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಾವು ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಬಂದು ಬ್ರಷು ತಲೆಗೆ ಹಾಕೊತೀವಲ್ಲ, ಬ್ಯಾಂಡ್, ಅವೆರಡನ್ನ ಇಲ್ಲಿ ಬೈ ಮಾಡಬೇಕು. ನಮ್ಮ ಬ್ರಷ್ನ ನಾವೇ ತೊಗೊಂಡು ಹೋಗಬೇಕು. ಆ ಬ್ರಷ್ ಪ್ರೈಸ್ ಬಂದು ಒಂದು ಬ್ರಷ್ ಬಂದು 20 ರೂಪಾಯಿ. ಆ ಬ್ರಷ್ ಜೊತೆಗೆ ಇವರು ಸಜೆಸ್ಟ್ ಮಾಡ್ತಾರೆ ಬ್ಯಾಂಡ್ ತೊಗೊಳ್ಳಿ ಅಂತ. ಈ ಬ್ಯಾಂಡ್ ನಾವು ಏನಕ್ಕೆ ತೊಗೋಬೇಕು ಅಂದರೆ, ನಮ್ಮ ತಲೆ ಮೇಲೆ ಔಷಧಿ ಹಾಕ್ತಾರಲ್ಲ, ಅಂದರೆ ಏರ್ ಟ್ರೀಟ್ಮೆಂಟ್ ನಡೀತದಲ್ಲ, ಆ ಔಷಧಿ ಮುಖದ ಮೇಲೆ ಬರೆದ ಹಾಗೆ ಆ ಬ್ಯಾಂಡನ್ನ ನಾವು ತಲೆಗೆ ಹಾಕ್ಕೋಬೇಕು. ಇನ್ನು ನಾವು ಮುಂದಕ್ಕೆ ನೋಡಿಕೊಂಡ್ರೆ ಇಲ್ಲಿ ವಾಟರ್ ಬಾಟ್ಲ್ ಮಾಡ್ತಿರ್ತಾರೆ. ಆ ಟ್ರೀಟ್ಮೆಂಟ್ ಆದ 10 ನಿಮಿಷಕ್ಕೆ ನಾವು ಹೆಡ್ ವಾಶ್ ಮಾಡಬೇಕು. ಬೇರೆ ಆಪ್ಷನ್ ಇಲ್ಲ, ವಾಟರ್ ಬಾಟಲ್ ಬೈ ಮಾಡಲೇಬೇಕು. ಇಲ್ಲ ಅಂದರೆ ನಾವು ಹೊರಗಡೆಯಿಂದ ನಮ್ಮ ವಾಟರ್ ಬಾಟಲ್ ನಾವೇ ತೊಗೊಂಡು ಬರಬೇಕು. ಏರ್ ಫಾಲ್ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರಲ್ಲ. ಇಲ್ಲಿ ನೋಡಿ, ಕೆಲವೊಬ್ರಿಗೆ ಈ ಥರ ಡಿಸೀಸ್ ಇರ್ತದೆ. ಜನರಲಾಗಿ ಏರ್ ಫಾಲಲ್ಲೇ ಇಲ್ಲಿ ನೋಡಿ, ಮೇಲ್ಗೊಂದು ಪ್ಯಾಟರ್ನ್ ಇರ್ತದೆ, ಫೀಮೇಲ್ಗೆ ಇನ್ನೊಂದು ಪ್ಯಾಟರ್ನ್ ಇರ್ತದೆ. ತುಂಬ ಜನ ಇಲ್ಲಿ ಹೇರ್ ಟ್ರೀಟ್ಮೆಂಟ್ ಬಂದಿರೋರು ಹೆಡ್ ಶೇವ್ ಮಾಡಿಸ್ಕೊಂಬಿಟ್ಟು ಏರ್ ಟ್ರೀಟ್ಮೆಂಟ್ ತೊಗೊತಿರ್ತಾರೆ. ಅಂಥವ್ರಿಗೆ ಇಲ್ಲಿ ಹೆಡ್ ಶೇವ್ ಮಾಡೋ ಫೆಸಿಲಿಟಿನೂ ಇದೆ. ಇನ್ನು ಈ ಭಾಗದಲ್ಲೆಲ್ಲ ಬಂದಿರೋರಿಗೆಲ್ಲ ಹೇರ್ ಟ್ರೀಟ್ಮೆಂಟ್ ಕೊಡ್ತವ್ರೆ. ನಾವು ಇದುವರೆಗೂ ಮಾತಾಡ್ಕೊಂಡ್ವಲ್ಲ ಹೇರ್ ಟ್ರೀಟ್ಮೆಂಟ್ ಅಂತೇಳಿ. ನೋಡಿ, ಇದೇ ಹೇರ್ ಟ್ರೀಟ್ಮೆಂಟು. ಮೆಡಿಸಿನ್ ಇದೇ ಥರ ನಮ್ಮ ತಲೆಗೆ ಅಪ್ಲೈ ಮಾಡ್ತಾರೆ. ಎಲ್ಲೆಲ್ಲಿ ಏರ್ ಫಾಲ್ ಇರ್ತದೋ ಅಲ್ಲೆಲ್ಲ ಇದೇ ಥರ ಮೆಡಿಸಿನ್ ಅಪ್ಲೈ ಮಾಡ್ತಾರೆ. ನಮಸ್ತೆ. ಆ ಬೌಲಲ್ಲಿ ಮೆಡಿಸಿನ್ ರೆಡಿ ಮಾಡ್ಕೊಂಡಿರ್ತಾರೆ. ನಾವು ಥರ ಬ್ರಷನ್ನು ಯೂಸ್ ಮಾಡಿ ಆ ಬೌಲಲ್ಲಿರೋ ಮೆಡಿಸಿನ್ ತೊಗೊಂಡು ನಮ್ಗೆ ಎಲ್ಲಿ ಏರ್ ಫಾಲ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ತಾರೆ. ನೋಡಿ ಈ ಥರ. ಇಲ್ಲಿ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಒಬ್ಬ ಡಿಸೀಸ್ ಇರೋ ವ್ಯಕ್ತಿ ಬರ್ತಾನೆ, ಅವ್ನು ತಂದಿರೋ ಬ್ರಷಲ್ಲಿ ಇವ್ರ ಹತ್ರ ಇರೋ ಮೆಡಿಸಿನ್ 3-4 ಸತಿ ತಲೆ ಮೇಲೆ ಅಪ್ಲೈ ಮಾಡ್ತಾರೆ. ಆ ತಲೆ ಮೇಲೆ ಇರೋ ಇನ್ಫೆಕ್ಷನ್ ಎಲ್ಲ ಆ ಬೌಲ್ಗೆಲ್ಲ ಅಂಟ್ಕೊಂಡು ಔಷಧಿಗೆಲ್ಲ ಆಗಿರ್ಬೋದಲ್ಲ. ನೆಕ್ಸ್ಟ್ ಬರೋ ವ್ಯಕ್ತಿಗೆ ಯಾವುದೇ ಥರದ ಡಿಸೀಸ್ ಇಲ್ಲ, ಹಾಗಿದ್ರೆ ಅದೇ ಇನ್ಫೆಕ್ಷನ್ ಬೌಲ್ ಯೂಸ್ ಮಾಡ್ತಾರೆ, ಇಲ್ಲ ಹೊಸ ಬೌಲಲ್ಲಿರೋ ಔಷಧಿ ಯೂಸ್ ಮಾಡ್ತಾರೆ ಅಂತ ಡೌಟ್ ಬಂದಿರ್ಬೋದು. ಆ ಒಂದು ಬೌಲಲ್ಲಿರೋ ಔಷಧಿ ಏನಿಲ್ಲ ಅಂದರೂ ಒಂದು 10 ಜನಕ್ಕೆ ಯೂಸ್ ಮಾಡ್ತಾರೆ. ಅದು ಏನೇ ಇರಲಿ, ಅವ್ನಿಗೆ ಇನ್ಫೆಕ್ಷನ್ ಇರಲಿ ಇಲ್ಲದೆ ಇರಲಿ, ಇಲ್ಲಿ ಚೇಂಜ್ ಆಗೋದಂತೂ ಇದ್ದರೆ ಅದು ನೀವು ತಂದಿರೋ ಹೊಸ ಬ್ರಷ್ ಮಾತ್ರನೇ. ಇಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಕಮಿಂಗ್ ಹಿಯರ್? हाँ, दिस इज द फर्स्ट टाइम? No, I'm तो 3 years. अप्लाई किया? Yeah. हाउ मेनी टाइम? कुछ रिजल्ट मिला? रिजल्ट हाँ मिला है. 2 मंथ के बाद आया, रिजल्ट मिला है इसमें. काफ़ी सुधार आया है. 4 बार के बाद आना पड़ेगा आपको. महीने में कम से कम 2 बार आना ज़रूरी है. ठीक है, और इसको लगवाइए दवा, और इससे अच्छा रिजल्ट है. मेरे पे बिल्कुल क्लीन थे, अब मेरे बाल आ रहे हैं. देखिए अब रिजल्ट मालूम चल रहा होगा.
आपको भी लग रहा होगा, मैं आपके चैनल के माध्यम से दिखा रहा हूँ रिजल्ट में कुछ सुधार है। ಓಕೆ ಥ್ಯಾಂಕ್ ಯು ಸರ್. ಬಂದಿದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಫೀಸು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದರಿಂದ ಒಳಗಡೆ ಬಂದಿದ ತಕ್ಷಣ ಬ್ರಷ್ 20 ರೂಪೀಸ್ ಮತ್ತು ಅದೊಂದು ಬ್ಯಾಂಡ್ ಬರ್ತದಲ್ಲ ಅದೊಂದು 20 ರೂಪೀಸು. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಅಪ್ಲೈ ಮಾಡ್ತಾರಲ್ಲ ಅವ್ರಿಗೊಂದು 50 ರೂಪೀಸ್ ಕೊಡಬೇಕು. ಅದು ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಕೊಡ್ಬೋದು. ಅದಾಗಿದ ತಕ್ಷಣ ಮತ್ತೆ ಒಂದು 10 ನಿಮಿಷ ಬಿಟ್ಕೊಂಡು ಮತ್ತು ಇಲ್ಲೊಂದು ವಾಟರ್ ಬಾಟಲ್ಲು ಅದಕ್ಕೊಂದು 20 ರೂಪೀಸು ಹೆಡ್ ವಾಶ್ ಮಾಡಿಕೊಂಡು ಇನ್ನಷ್ಟೇ. ಮೊದಲ ಬಾರಿ ನಾನು ಇಲ್ಲಿ ಬಂದಿರೋದು. ಇದೇ ಥರ 3rd ಟೈಮ್ 4th ಟೈಮ್ 5th ಟೈಮು ಬಂದಿರೋರು ಇದ್ದಾರೆ. ಇದರಿಂದ ರಿಸಲ್ಟ್ ಇದೆಯಾ ಇಲ್ಲ ಗೊತ್ತಿಲ್ಲ, बट अंतु इंटरनेटಲ್ಲಂತೂ ತುಂಬಾ वायरल ಆಗ್ತಿದೆ. ये हमारे जिसान भाई हैं, ये आए गाजियाबाद से. इनके बाल ये उड़ गए थे सारे यहाँ से. हाँ, सारे बाल उड़ गए थे इनके ऊपर से. अब इनके सारे बाल आ गए. इन्होंने मुझे बताया, फिर मैं भी यहाँ पे आया. मुझे भी बहुत सुकून मिला. जो ये तेल देते हैं ना, तेल से बाल रुक जाते हैं टूटना. बहुत बढ़िया तेल है. सीसी 150 की और एक सीसी है 350 रुपये की. तेल है एक नंबर. सलमान भाई गंजों के मसीहा हैं यहाँ पे. हाँ, तुम क्या कहना चाहोगे? बहुत बेहतरीन काम कर रहे हैं, ऐसे काम करते रहे, आगे जाके बहुत ज़्यादा सक्सेसफुल हो जाएगी. और हमारा पता नहीं. ನಾವು ಇದುವರೆಗೂ ಮಾತಾಡ್ಕೊಂಡ್ವಲ್ಲ ಸಲ್ಮಾನ್ ಅವ್ರ ಬಗ್ಗೆ, ಅವ್ರು ಯಾರೂ ಅಲ್ಲ, ಇವರೇ. ಇವತ್ತು ಈ ಮೆಡಿಸಿನ್ ಎಲ್ಲರಿಗೂ ಸಿಗ್ತಿದೆ ಅಂದರೆ, ಇಲ್ಲಿಗೆ ಬಂದು ಎಲ್ಲರೂ ಈ ಟ್ರೀಟ್ಮೆಂಟ್ ತಗೊತಿದ್ದಾರೆ ಅಂದರೆ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಇವರೇ. ही इज़ द ओनर एंड द ब्रांड एम्बेसडर ऑफ दिस ब्रांड. गोला का लगा लिया आपने? गोला का हल्का ऐसा ले लो, लगा लो हल्का हल्का, ठीक है. ಇನ್ನು ಈ ಬ್ರ್ಯಾಂಡಿಗೆ ಮಾರ್ಕೆಟಿಂಗ್ ಇವರೇ ಮಾಡ್ತಾರೆ. ಈ ಬ್ರ್ಯಾಂಡ್ ಇಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಇವರ ಆ್ಯಕ್ಟಿವ್ನೆಸ್, ಇವ್ರ ಸೋಷಿಯಲ್ ಮೀಡಿಯಾನ ಎಷ್ಟೊಂದು ಚಾಣಕ್ಯತನದಿಂದ ಯೂಸ್ ಮಾಡಿದ್ದಾರೆ ಅನ್ನೋದೇ. ಇವ್ರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋ ರೀಲ್ಸು, ಇವ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಶಾರ್ಟ್ಸು ಅವಂತೂ ತುಂಬಾ ವೈರಲ್ಲು. ಅವೆಷ್ಟು ವೈರಲ್ ಆಗಿದೆ ಅಂದರೆ ಇದು ಬರೀ ಇಂಡಿಯಾ ಅಂತಲೇ ಅಲ್ಲ, ದುಬೈ ಕಡೆಯಿಂದನೂ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅಂದರೆ ನೀವೇ ತಿಳ್ಕೊಳ್ಳಿ ಎಷ್ಟೊಂದು ಚಾಣಕ್ಯತನದಿಂದ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ. चैनल राइडर रमेश कुमार. तो भाई दवाई लगाने के लिए आते हैं आप यहाँ पर के वीडियो के लिए? दोनों. तो भाई कैसा लगा आपको आने के बाद वैसे यहाँ पर? इट्स वेरी गुड. यहाँ कोई लूट मार तो नहीं है? नो हैं? ऐसा नहीं है. तो भाई सब भाइयों से कहना चाहते हैं, ये भाई खुद ही कह दो. ಇಲ್ಲಿ ಸಲ್ಮಾನ್ ಅವರು ಇಲ್ಲಿ ಕೇಳ್ತಿರೋದೇನೆಂದರೆ, ಹೌ ಯು ನೋ, ಹೌ ಡಿಡ್ ಯು ಫೀಲ್, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್, ಶೇರ್ ವಿತ್ ಯುವರ್ ಕನ್ನಡ ಆಡಿಯನ್ಸ್. ಇದೇ ಸಲ್ಮಾನ್ ಅವರು ಹೇಳ್ತಿರೋದು. ನಾನು ಇದಕ್ಕೆ ಮುಂಚೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಲ್ಲ. ನೀವು ಬರಬೇಕಾದಾಗ ಒಂದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ನೀವು ನೋಡಿದ್ರಲ್ಲ ಯಾವ ಥರ ಹೇರ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು. ಇಲ್ಲಿ ಏನಾದರೂ ಜಾಸ್ತಿ ದುಡ್ಡು ಕೇಳ್ತಿದ್ದೀರಾ ಅಂತ ಕೇಳ್ತವ್ರೆ. ಇಲ್ಲ ಇಲ್ಲಿ ಏನು ದುಡ್ಡು ಕೇಳಲ್ಲ. ಒಂದು 50 ರೂಪೀಸ್ ಬಿಟ್ಟರೆ ಇದು ರಿಮೈನಿಂಗ್ ನೀವು ಕೊಡಬೇಕನ್ನಿಸಿದ್ರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ನನ್ನ ಬ್ಲಾಗ್ ತೊಗೊಳಕ್ಕೆ ಪರ್ಮಿಷನ್ ಕೇಳಿದಾಗ ನಾನು ಸಲ್ಮಾನ್ ಅವ್ರನ್ನ ಮೀಟ್ ಆಗ್ಬೋದಾ ಅಂತ ಕೇಳಿದೆ. ಅವ್ರು ಹೇಳಿದ್ರು ಮಾರ್ನಿಂಗ್ ಟೈಮಲ್ಲಿ ಬಾ, ಸಲ್ಮಾನ್ ಅವ್ರು ಸಿಗ್ತಾರೆ ಅಂತೇಳಿ. ನಮ್ಮ ಲಕ್ ತುಂಬ ಚೆನ್ನಾಗಿದೆ, ಸಲ್ಮಾನ್ ಬ್ರದರ್ ಅವ್ರನ್ನ ಮೀಟ್ ಆಗಿದೆ. वीडियो शेयर करें, लाइक करें, फॉलो करें. सलमान भाई का आयुर्वेदिक तेल है, तेल और शैम्पू. ये हेयर फॉल डेंड्रफ में काम आता है, बालों की ग्रोथ में, बालों का झड़ना रोकता है, बालों को क्या करता है? रीग्रोथ करता है. तेल के प्राइस क्या है? तेल की प्राइस 300 रुपये है, शैम्पू की प्राइस 150 रुपये है. थोड़ा सस्ता नहीं लगेगा? सस्ता पहले से कर रखा है, डिस्काउंट पहले कर रखा है. MRP 200 रुपये है इसकी, इसका डिस्काउंट 150 रुपये रख रखा है, जिसको किसी की दिक्कत नहीं हो. तो हमने बाल धोए अपने 1 घंटे बाद. हमने सोचा 5 मिनट बाद धो देंगे. 1 घंटे बाद जब यहाँ से घर पहुँचे, यकीन मानना इतने मोटे मोटे फुंसी पड़ी थी. कम से 1 हफ्ता हम परेशान रहे थे. इधर सर करें, इधर दिक्कत, इधर सर करें, इधर दिक्कत. कम से 1 हफ्ता लग गया था हमें ठीक होने में. पर इस बार कसम खा गया है, इस बार 5 मिनट में सर धोएंगे. इस बार 5 मिनट में सर धो दिया हमने. भाई सही कहते हैं, 5 से 7 मिनट में सिर धो लो. हाँ, नॉर्मल वाले सही है. यकीन मानना ये मत्था देख रहे हो ना, पूरा लाल पड़ गया था और ये सर में मोटे मोटे फुंसी पड़ी थी यहाँ पे, बहुत तगड़ी वाली. इसलिए भाई हमारा यही कहना है, आओ सर 5 मिनट में धो लो अपना. फर्स्ट टाइम है? 3rd टाइम. अच्छा, कुछ सुकून मिला यहाँ पे? है तो बट जितना होना चाहिए उतना नहीं है. नहीं है ना? हाँ, पर सर बट डेंड्रफ वगैरह खत्म हो गई है, पता नहीं आगे क्या होगा. तो भाई हिंदी में बात कर लो यार. से पता चला हमें एक हमारे बड़े भाई उन्होंने बताया था हमें. बार आ चुके हैं यहाँ पे? मैं दूसरी बार. जैसा कोई आराम मिला आपको? आया कुछ बाल दिखाइए भाई को. दूसरी बार आ चुका हूँ. है भाई रिजल्ट अच्छा है. नहीं मेरे भी ठीक है रिजल्ट, मैंने भी दूसरी बार आया मैं. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ಆ ಮೆಡಿಸಿನ್ ತಗೊಂಡು ಹೋಗ್ತವ್ರೆ. ಇಲ್ಲೇ ನಾವು ದುಡ್ಡು ಪೇ ಮಾಡಿಬಿಟ್ಟು ಒಳಗಡೆ ಬರಬೇಕು. ಈ ವಿಡಿಯೋ ಇಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದು ಇವರಿಂದನೇ ಈ ವಿಡಿಯೋ ನಿಮ್ಮ ಗಂಟ ರೀಚ್ ಆಗಿದೆ. ಬ್ರೋ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ನೋ ಥ್ಯಾಂಕ್ ಯು. ಸಿ ಯು ದೆನ್.
ಇದರ ಆಪೋಸಿಟ್ಟೇ ಇಲ್ಲಿ ನೋಡಿ ಈ ರಿಕ್ಷಾಗಳೆಲ್ಲ ಇರ್ತದೆ. ಈ ರಿಕ್ಷಾ ಫೆಸಿಲಿಟಿನೂ ಇದೆ. ಇಲ್ಲಿಂದ ನೀವು ಈ ರಿಕ್ಷಾದಲ್ಲಾದರೂ ಬರ್ಬೋದು. ನಾನಾದರೆ ರ್ಯಾಪಿಡ್ ಯೂಸ್ ಮಾಡ್ಕೊಂಬಂದಿದ್ದೆ. ವಿಡಿಯೋ ನೋಡಿದ್ರಲ್ಲ, ರಿವ್ಯೂಸ್ ತುಂಬ ಚೆನ್ನಾಗಿದೆಲ್ಲ, ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆಲ್ಲ. ನಿಮಗೂ ಅನಿಸ್ತಿದೆಲ್ಲ ನೀವು ಇಲ್ಲಿಗೆ ಬರಬೇಕು, ಹೇರ್ ಟ್ರೀಟ್ಮೆಂಟ್ ತಗೋಬೇಕು, ನಿಮ್ಮ ತಲೆ ಮೇಲೆ ಕೂದಲೆಲ್ಲ ಚೆನ್ನಾಗಿ ಬೆಳಿಬೇಕು, ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರಬೇಕು, ಸಿನಿಮಾ ಹೀರೋ ಥರ ಇರಬೇಕು, ಸ್ಟಾರ್ ಥರ ಇರಬೇಕು ಅಂತ ನೀವೆಲ್ಲರೂ ಫೀಡ್ಬ್ಯಾಕು ಕೇಳಿದ್ರಿ, ಎಲ್ಲ ರಿವ್ಯೂನು ಕೇಳಿದ್ರಿ. ಆದರೆ ಈ ಬ್ಲಾಗ್ ಶುರು ಹಚ್ಕೊಳ್ಳೋಕ್ಕಿಂತ ಮುಂಚೆ ನಾನು ಅಲ್ಲಿಗೋದೆ, ಅದೇ ಮೆಡಿಸಿನ್ನ ನಾನು ಅಪ್ಲೈ ಮಾಡಿಸ್ಕೊಂಡೆ. ಆದರೆ ನೀವು ನನ್ನ ಫೀಡ್ಬ್ಯಾಕ್ ಕೇಳಿಲ್ಲ ಹೇಗಿರುತ್ತೆ ಅಂತ. ನಾನು ಅಲ್ಲಿಗೋಗಿ ಆ ಮೆಡಿಸಿನ್ ಅಪ್ಲೈ ಮಾಡಿ ಅಂದಾಗ ಅವ್ರು ಕೇಳಿದ್ರು, ಸರ್ ನಿಮ್ಮ ಕೂದಲು ಚೆನ್ನಾಗಿದೆಲ್ಲ, ಏನಕ್ಕೆ ಬಂದ್ರಿ ಅಂತ. ನಾನು ಹೇಳಿದೆ, 1-2-3 ಕೂದಲು ಉದುರೋಗ್ತಿದೆ, ಅಪ್ಲೈ ಮಾಡಿ ಅಂತ. ಸರಿ, ಈಗ ಅಪ್ಲೈ ಮಾಡಿದ್ದೀನಿ, ಒಂದು 10 ನಿಮಿಷ ಬಿಟ್ಕೊಂಬಿಟ್ಟು ಹೆಡ್ ವಾಶ್ ಮಾಡ್ಕೊಳ್ಳಿ ಅಂತ. ನಾನು ನಿಮ್ಗೆ ತೋರಿಸ್ನಲ್ಲ, ಅದೇ ವಾಟರ್ ಬಾಟ್ಲ್ ಹತ್ರ ಹೋಗ್ಬಿಟ್ಟು ಒಂದು 20 ರೂಪಾಯಿ ಕೊಟ್ಟು ವಾಟರ್ ಬಾಟ್ಲ್ ತೊಗೊಂಡು ಅದೇ ಶೆಡ್ಡಿಗೆ ಹೋಗ್ಬಿಟ್ಟು ಹೆಡ್ ವಾಶ್ ಮಾಡ್ಕೊಂಡೆ. ಇನ್ನು ಗೊತ್ತಿರೋದಲ್ಲ, ನೀರೆಲ್ಲ ಒಂದೊಂದು ಸೋರ್ತಿರ್ತದೆ, ಅದನ್ನೆಲ್ಲ ಕ್ಲೀನಾಗಿ ಥರ ಅಂದ್ಕೊಂಡು ಮತ್ತು ಬ್ಲಾಗ್ ಶುರು ಹಚ್ಕೊಂಡೆ. ಆ ನೀರೇನಿದೆ ಒಂದೊಂದೇ ಮುಖದ ಮೇಲೆ ಸೋರ್ತಾ ಇತ್ತು, ಹಂಗೆ ಇಲ್ಲೆಲ್ಲ ಸೋರ್ತಿತ್ತ. ಆಗೇನೂ ಆಗಲಿಲ್ಲ, ಬ್ಲಾಗೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ರಿಟರ್ನ್ ಮೆಟ್ರೋಗೆ ಹೋಗ್ಬೇಕಾದಾಗ ಲೈಟಾಗಿ ನೀರು ಎಲ್ಲೆಲ್ಲಿ ಬಿದ್ದಿರ್ತದೆ ಅಲ್ಲೆಲ್ಲ ಪೇಯ್ನ್ ಶುರು ಹಚ್ಕೊಂತು. ಏನಾಗುತ್ತೆ ಬಿಡು ಅಂತಬಿಟ್ಟು ಮೆಟ್ರೋಲ್ಗೆ ಹೋಗ್ಬಿಟ್ಟು ಅಲ್ಲಿ ರೆಸ್ಟ್ ರೂಮಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಕಣ್ಣೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಹೆಡ್ ವಾಶ್ ಮಾಡ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಕಣ್ಣು ಭಯಂಕರ ಪೇನ್ ಆಗ್ತಿತ್ತು. ಮೆಟ್ರಲ್ಲಿ ಕೂತ್ಕೊಂಡೆ, ಏನಾಗಲ್ಲ ಬಿಡು, ಒಂದು ಸ್ವಲ್ಪ ಹೆಂಗೋ ಮೆಡಿಸಿನ್ ಕಣ್ಣಲ್ಲಿ ಹೋಗಿರುತ್ತೆ ಅಂತ. ನಾನು ನಾನು ಎಲ್ಲಿ ಇಳಿಬೇಕು ಆ ಪ್ಲೇಸ್ ಬರೋಷ್ಟಲ್ಲಿ ಹೆಂಗಿದೆ ಗೊತ್ತಾ, ಕಂಟಿನ್ಯೂಸ್ ಕಣ್ಣರ ಪೇನ್ ಹೊಡಿತಾನೆ ಇರಬೇಕು. ನೀನು ಹೊಡೆದಿಲ್ಲ ಅಂತೇಳಿದ್ರೆ ಒಂದು 2-3 ಸೆಕೆಂಡ್ಸ್ ಬಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಹೊಡಿತಿಯಲ್ಲ, ಭಯಂಕರ ಪೇನ್ ಇರ್ತದೆ. ಹೆಂಗಿರ್ತದೆ ಅಂತೇಳಿದ್ರೆ, ನಿಮ್ಮ ಸ್ಕಿನ್ ಮೇಲೆ ಬೆಂಕಿ ಬಿದ್ದರೆ ಆ ಫೀಲ್ ಒಂದು ಇರ್ತದಲ್ಲ, ತಲೆ ಮೇಲೂ ಹಂಗೆ ಇದೆ, ಮುಖದ ಮೇಲೂ ಹಂಗೆ ಇದೆ, ಕಣ್ಣಲ್ಲೂ ಹಂಗೆ ಇದೆ. ಸರಿ, ಮೆಟ್ರೋ ಇಳಿದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಹೈ ಡ್ರಾಪ್ ತೊಗೊಂಡ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಹೆಡ್ ವಾಶ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಹೈ ಡ್ರಾಪ್ಸ್ ಹಾಕೊಂಡು ಮಲ್ಕೊಂಡೆ. ನಿದ್ದೆ ಬರ್ತಿಲ್ಲ, ಬೆಳಗ್ಗೆ 5 ಗಂಟೆ ನಿದ್ದೆನೇ ಇಲ್ಲ. ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ, ಆಗಲೇ ಫೇಸ್ ಶೇಪ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಈ ಜಾಪನೀಸ್ ಚೈನೀಸ್ ಅವ್ರ ಫೇಸ್ ಹೇಗಿರ್ತದೆ ಹಂಗಿದೆ ನನ್ನ ಫೇಸು. ಮತ್ತು ನೆಕ್ಸ್ಟ್ ಡೇ ಇಲ್ಲಿ ಹಿಂಗೆ ಬಂದೈತೆ ಮುಂದಕ್ಕೆ, ಅಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟು ಇನ್ನು ಎಲ್ಲೆಲ್ಲಿ ಬಿದ್ದಿರ್ತದೆ ಅಲ್ಲೆಲ್ಲ ಲೈಟಾಗಿ ಸ್ಕಿನ್ನೆಲ್ಲ ಕಿತ್ಕೊಂಬರ್ತಿತ್ತು. ಈ ಕಿವಿಗಳು ಇಲ್ಲೆಲ್ಲ, ಇಲ್ಲಿ ನೋಡಿ ಇಲ್ಲೆಲ್ಲ ಸ್ಕಿನ್ನೆಲ್ಲ ಪೇಯ್ನು, ಒಂಥರ ಪಿಂಪಲ್ಸ್ ಥರ ಆಗಿ, ಮತ್ತು ಇಲ್ಲೆಲ್ಲ ಈ ಲಿಪ್ಸ್ ಕೆಳಗಡೆಲ್ಲ ಆಗಿತ್ತು. ಈಗಲೂ ಅಷ್ಟೇ, ಈಗ ಭಾಷಣಿಗೆ ಹಾಕಿ ತಲೆ ಬಾಚೋ ಅಷ್ಟು ಸಿನಿಮಾ ಇಲ್ಲ, ಸುಮ್ಮನೆ ಹಿಂಗೆ ಏರ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಈಗಲೂ ಪೇಯ್ನ್ ಅನ್ನೋದಿದೆ. ಇದೆಲ್ಲ ನಡೆದು 1 ವಾರ ಆಗ್ತಿದೆ. ಈಗ ನಾನು ಈ ವಿಡಿಯೋನ ಶುರು ಹಚ್ಕೊತಿದ್ದೀನಿ ಎಡಿಟಿಂಗ್ ಮಾಡೋದಕ್ಕೆ. ಈಗ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾನು ಏನಕ್ಕೆ ಈ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ, ಬ್ರೋ ಎಷ್ಟೇ ಪೇನ್ ಆಗಲಿ, ಹೇಗೆ ಇರಲಿ, ನನಗಂತೂ ಹೇರ್ಸ್ ಬೇಕೇ ಬೇಕು, ನಾನಂತೂ ಬೇರೆ ಲೆವೆಲ್ ಸೆಲೆಬ್ರಿಟಿ ಥರ ಕಾಣಬೇಕು ಅಂತ ಯಾರ ಮನಸ್ಸಲ್ಲಿ ಇರ್ತದೋ ಅವ್ರಿಗೆ ವಿಡಿಯೋ ಶೇರ್ ಮಾಡಿಬಿಡಿ. ಆ ಪೇಯ್ನ್ ಅನುಭವಿಸಿ ಆ ಹೇರ್ಸ್ ಬರ್ತದೆ ಇಲ್ಲ ಗೊತ್ತಿಲ್ಲ, ಇರೋ 2-3 ಕೂದಲು ಉದುರೋಗ್ತವೆ. ನಾನು ಒಂದು ಸಜೆಷನ್ ನಿಮ್ಗೆ ಕೊಡ್ತೀನಿ, ಯಾವತ್ತೂ ಅಷ್ಟೇ ಹೇರ್ಸ್ ಚೆನ್ನಾಗಿದೆ, ತುಂಬ ಗ್ಲೋ ಇದ್ದಾರೆ ಅಂಥ ಸೆಲೆಬ್ರಿಟೀಸ್ನ, ಅಂಥ ಹೀರೋಗಳನ್ನೇ ನೀವು ಮೋಟಿವೇಶನಾಗಿ ತೊಗೋಬೇಡಿ. ಈಗ ಹಾಲಿವುಡ್ಗೆ ಹೋಗಿ ತುಂಬ ಆ್ಯಕ್ಟರ್ಸ್ಗೆ, ಸೆಲೆಬ್ರಿಟೀಸ್ಗೆ, ಮಲ್ಟಿ ಬಿಲಿನಿಯರ್ಸ್ಗೆ ಹೇರ್ಸೇ ಇಲ್ಲ, ಅಂಥವ್ರು ನೀವು ಮೋಟಿವೇಶನಾಗಿ ತೊಗೊಂಡ್ಬಿಟ್ಟು ಇರ್ಬೋದಲ್ಲ. ನಾನು ಅಷ್ಟೇ ಒಂದು ಸ್ವಲ್ಪ ಕೂದಲು ಏನಾದರೂ ಉದುರೋಯ್ತು ಅಂದ್ಕೊಳ್ಳಿ, ನಾನು ಮತ್ತೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಈ ಥರ ಎಲ್ಲ ಭಯಂಕರ ಪೇಯ್ನ್ ಎಲ್ಲ ತೊಗೊಂಡು ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಎಲ್ಲನೂ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಅಷ್ಟು ಸಿನಿಮಾನೇ ಇಲ್ಲ. ಕ್ಲೀನಾಗಿ ಟ್ರಿಮ್ ಹೊಡ್ಸ್ಕೊಂಬಿಟ್ಟು ಗುಂಡು ಎಲ್ಲ ಹೊಡ್ಸ್ಕೊಂಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೇಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ. हेलो गाइस, भाई को फॉलो करें, सब्सक्राइब करें, लाइक करें. भाई एक नंबर वीडियो बनाते हैं, भाई एक नंबर. ಥ್ಯಾಂಕ್ ಯು.